ಸದನದ ಒಳಗಿಷ್ಟೆಲ್ಲ ಆದರೆ ಸದನದ ಹೊರಗೆ ಗಾಂಧಿ ಪ್ರತಿಮೆ ಎದುರು ಬಿಜೆಪಿಯವರು JDSನವರು ಪ್ರೊಟೆಸ್ಟ್ ಮಾಡಿದ್ರು. ಅಲ್ಲೂ ಅನೇಕ ನಾಯಕರು ಮಾತಾಡಿದ್ರು. ಕೇಳಿಸ್ಕೊಳ್ಳಿ ಏನಂದ್ರು ಅಂತ. ನಿಟ್ಟಿನಲ್ಲಿ ತನ್ನ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಏನು ಅಧ್ಯಕ್ಷಗಳನ್ನು ನೇಮಕ ಮಾಡಿದ್ದಾರೆ, ಚೇರ್ಮನ್ಗಳನ್ನು ನೇಮಕ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಅಸಂವಿಧಾನಾತ್ಮಕವಾಗಿ ಇದೆ ಅಂತಕ್ಕಂಥ ಅನ್ಕಾನ್ಸ್ಟಿಟ್ಯೂಷನಲ್ ಅಂತಕ್ಕಂಥದ್ದನ್ನ ಗೌರವಾನ್ವಿತ ರಾಜ್ಯಪಾಲರ ಗಮನಕ್ಕೆ ತಂದಿದ್ದೇವೆ. ಶಾಸಕರ ಹಕ್ಕನ್ನ ಮೊಟಕುಗೊಳಿಸತಕ್ಕಂಥ ಕೆಲಸವೂ ಕೂಡ ಈ ಗ್ಯಾರಂಟಿ ಅಧ್ಯಕ್ಷಗಳಿಂದ ಆಗ್ತಾ ಇದೆ. ಈ ಸರ್ಕಾರಕ್ಕೆ ತಿಳಿ ಹೇಳ್ತಕ್ಕಂಥ ಕೆಲಸ ಮಾಡಬೇಕು, ತಾವು ಮಧ್ಯಸ್ಥಿಕೆ ವಹಿಸಬೇಕು ಅನ್ನುವ ಮನವಿಯನ್ನ ನಾವು ಮಾಡಿದ್ದೇವೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇನೆ ಶಾಲಾ ಡಿಗ್ರಿ ಮತ್ತು ಶಾಲಾ ಒಂದು ಕಮಿಟಿಗಳೇನಿರ್ತದೆ, ಶಿಕಾರಿಪುರ ತಾಲೂಕಿನ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷನಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನ ಪರಿಗಣಿಸಬೇಕು ಅಂತ ಹೇಳಿ. ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಕಾನೂನು ಬಾಹಿರ, ಅದು ಅಸಂವಿಧಾನಿಕ. ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ, ಇದು ಪಕ್ಷದ ಕಾರ್ಯಕ್ರಮಗಳಲ್ಲ. ಆ ಕಾರಣದಿಂದ ಮಾಡೋದೇ ಇಲ್ಲ ಅಂತಂದ್ರೆ ನಾವು ಬಿಡೋದೇ ಇಲ್ಲ. ಖಜಾನೆಗೆ ಕನ್ನ ಹಾಕಿದ್ದೀರಿ ಕಾಂಗ್ರೆಸ್ನವರು ಅನ್ನೋ ಮಾತನ್ನ ನಾವು ಹೇಳಲೇಬೇಕಾಗ್ತದೆ. ಅನೇಕರಿಗೆ ನೀವು ಸಂಬಳ ಕೊಡಕ್ಕಾಗ್ತಾ ಇಲ್ಲ. ಅಂಗನವಾಡಿ ಕಾರ್ಯಕರ್ತರು ಅವರಿಗೆ ಸಂಬಳಗಳೇ ಕೊಡ್ತಾ ಇಲ್ಲ. ಇಲ್ಲಿ 9 ಯೂನಿವರ್ಸಿಟಿಗಳನ್ನ ಮುಚ್ಚುತ್ತಾ ಇದ್ದೀನಿ ಅಂತೀರಿ. DK ಶಿವಕುಮಾರ್ ಏನ್ ಹೇಳಿದ್ದಾರೆ, ಏನ್ರಿ ಅವ್ರು ನಮ್ಮನ್ನ ಗೆಲ್ಸಿದ್ದಾರೆ, ಗೆಲ್ಸಿರೋರಿಗೆ ನಾವು ಋಣ ತೀರ್ಸ್ಬೇಕಲ್ಲ ಅಂತ. ಅಪ್ಪ, ನೀನ್ ಋಣ ತೀರ್ಸ್ಬೇಕಾದ್ರೆ ಈಗ 60% ಕಮಿಷನ್ ಹೊಡಿತಾ ಇದೆಯಲ್ಲ, ಈಗ ಎಲ್ಲ ಇಲಾಖೆಯಲ್ಲೂ 60% ಕಮಿಷನ್. ಆ ಕಮಿಷನ್ 60% ಹೊಡೆದಿದ್ದೀರಲ್ಲ, ಅದರಲ್ಲಿ ಒಂದು 10% ಇವ್ರು ಕೊಡ್ರಿ, ಇನ್ನು 50% ನೀವೇ ಇಟ್ಕೊಳ್ಳಿ. ಸರ್ಕಾರ ದುಡ್ಡು ಯಾಕೆ, ಜನಸಾಮಾನ್ಯರ ತೆರಿಗೆ ಹಣದ ದುಡ್ಡನ್ನ ಯಾಕೆ ಕೊಡ್ತಾ ಇದ್ದೀರಾ? ಕಾಂಗ್ರೆಸ್ಸಿನಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಲಿಕ್ಕೆ ಯಾರೂ ತಯಾರಿಲ್ಲ. ಕಾಂಗ್ರೆಸ್ನವರಿಗೆ ಸಂಬಳ ಕೊಟ್ರೆ ಮಾತ್ರ ಕಾರ್ಯಕರ್ತರಾಗಿರ್ಲಿಕ್ಕೆ ಸಾಧ್ಯ ಇದೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ಲಿಕ್ಕೆ ತೆರಿಗೆ ಹಣವನ್ನ ಬಳಸಬೇಡಿ. ನಿಮಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಉಳಿಸಬೇಕು, ಕಾಂಗ್ರೆಸ್ ಕಾರ್ಯಕರ್ತರ ಋಣವನ್ನ ತೀರಿಸಬೇಕು ಅಂತಿದ್ರೆ ನಿಮ್ ಜೇಬ್ನಿಂದ ದುಡ್ಡು ಕೊಡಿ. ಸಿದ್ದರಾಮಯ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.